ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಆ್ಯಕ್ಚುಲಿ ಇದು ಇವತ್ತಿನ ವ್ಲಾಗ್. ನಾನು ಇವತ್ತು ಮಾರ್ನಿಂಗ್ 3 o'clockಗೆಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟೆ. ಯಾಕೆ 3 o'clockಗೆ ಅಂತಂದರೆ ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮಗು ಇಟ್ಕೊಂಡು ಪೂಜೆ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಹಾಗಾಗಿ ಮತ್ತು ಪೂಜೆ ಆಗೋವರೆಗೂ ನಾನು ಏನು ತಿನ್ನೋದಿಲ್ಲ, ಅಲ್ಲಿವರೆಗೂ ಹಸ್ಕೊಂಡೆ ಹಾಗೆ ಇರಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಬೇಗ ಎದ್ಬಿಟ್ಟೆ. ಇಷ್ಟು ಬೇಗ ಎದ್ಬಿಟ್ರೆ ಪೂಜೆನೂ ಬೇಗ ಮುಗಿದ್ಬಿಡತ್ತೆ, ಒಂದು 7-8 ಗಂಟೆಗೆಲ್ಲ ಮುಗಿದ್ಬಿಡತ್ತೆ ಪೂಜೆ ಅಂತ ಅಂದ್ಕೊಂಡು ಹಾಗಾಗಿ ನಾನು ಬೇಗ ಎದ್ಬಿಟ್ಟೆ. ಹಾಗೆ ನಾನೆಲ್ಲ ಕಿಚನ್ ನೋಡಿದರೆ ಅಲ್ವಾ, ರಾತ್ರಿ ತುಂಬ ಹೊತ್ತಾಯಿತು, ಸ್ವಲ್ಪ ಲೇಟ್ ಆಯಿತು ಮಲಗೋದು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಐಟಮ್ಸ್ನ ತೊಳಿತಾ ಇದ್ದೆ. ಹಾಗಾಗಿ ನನಗೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಎಲ್ಲ ಹಾಗೇ ಇತ್ತು. ಪಾಪು ಬೇರೆ ಎದ್ಬಿಟ್ಟಿದ್ಲು, ತುಂಬ ಗಲಾಟೆ ಮಾಡ್ತಾಯಿದ್ಲು ಅಂತ ರಾತ್ರಿ ಅದನ್ನು ಹಾಗೆ ಬಿಟ್ಟು ಹೋಗ್ಬಿಟ್ಟೆ. ಬೆಳಗ್ಗೆ ಬೇಗ ಎದ್ದು ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತಂದು. ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಕಪ್ ಕಾಫಿ ಮಾಡಿಕೊಂಡು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಟೀಗೆ ಇಟ್ಕೊಂಡು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಿಚನ್ನ. ತುಂಬ ಮೆಸ್ಸಿ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಹೀಗೆ ಇಟ್ಕೊಂಡು ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ, ತುಂಬ ಗಲೀಜಾಗಿ ಕಾಣುತ್ತೆ ಕಿಚನ್ನು ಅಂದ್ಬಿಟ್ಟು ಟೀಗೆ ಇಟ್ಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಆಲ್ರೆಡಿ ಆಗಲೇ ಮಾರ್ನಿಂಗ್ 6 o'clock ಆಗಿತ್ತು. ಯಾಕಪ್ಪ ಇಷ್ಟೊಂದು ಟೈಮ್ ಬೇಕಾಯ್ತಾ ಇವರಿಗೆ, ಅದಿಷ್ಟೊಂದಿಷ್ಟು ಕ್ಲೀನ್ ಮಾಡಿಕೊಂಡು ಇನ್ನು ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊಳಕ್ಕೆ ಅಂತ ಅಂದ್ಕೋಬೋದು. ಆದರೆ ಪಾಪು ಎದ್ಬಿಟ್ಟಿದ್ಲು, ಹಾಗಾಗಿ ಅವಳನ್ನು ಮಲಗಿಸ್ಬಿಟ್ಟು ಆನಂತರ ನಾನು ಕೆಲಸ ಮಾಡಿಕೊಂಡೆ ಮತ್ತೆ. ಹಾಗಾಗಿ ನನಗೆ ನನ್ನ ಟೈಮ್ಗೆ ರೀಚ್ ಆಗೋಕ್ಕಾಗಲೇ ಇಲ್ಲ. ನಾನು ಇಷ್ಟು ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆಗಲಿಲ್ಲ, ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು. ಹಾಗಾಗಿ ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನನಗಿವತ್ತು ತುಂಬ ಕೆಲಸ ಆಗಿಬಿಡತ್ತೆ, ಪೂಜೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಕೊಂಡು ನೆನ್ನೆ ನೈಟೇ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಳು ತುಂಬ ರಗಳೆ ಮಾಡ್ತಾಳೆ, ಏನು ಕೆಲಸ ಮಾಡೋದಕ್ಕೆ ಕೊಡೋದಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ಬೆಳಗ್ಗೆ ಇರ್ತಾರಲ್ವ, ಅವರು ಹೋಗೋದ್ರೊಳಗಡೆ ಬೇಗ ಮಾಡ್ಕೊಂಡು ಬಿಡೋಣ ಪೂಜೆನ ಅಂತ ಅಂದ್ಕೊಂಡು ಅವರು ಎದ್ದೇಳೋದ್ರೊಳಗೆ ಮುಗಿಸ್ಕೊಬಿಡೋಣ ಅಂದ್ಕೊಂಡು ಬೇಗ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ.
ಏನು ಈ ಲೋಬಾನದ್ದು ಹಚ್ತಾ ಇದ್ದೀನಲ್ವಾ, ಅದಂದರೆ ನಂಗೆ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ ಆನ್ಲೈನಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು ಇದನ್ನು. ಹಾಗೆ ಅಡುಗೆ ಮನೇಲೂ ಕೂಡ ಒಂದು ಹಚ್ಚಿಟ್ಕೊಂಡೆ. ಯಾಕೆ ಅಂತಂದರೆ ಮಾರ್ನಿಂಗೆಲ್ಲ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಅದ್ರ ಸ್ಮೆಲ್ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು. ಹಾಗಾಗಿ ಒಂಥರ ಎನರ್ಜಿ ಅಂತಲೇ ಹೇಳ್ಬೋದು ಕೆಲಸ ಮಾಡೋದಕ್ಕೆ. ಸೊ ಹಾಗಾಗಿ ಕಿಚನ್ ರೂಮಲ್ಲಿ ಕೂಡ ಒಂದು ಹಚ್ಚಿಟ್ಕೊಂಡೆ. ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡು. ನಂತರ ನನ್ನ ದೊಡ್ಡ ಮಗಳು ಕೂಡ ಎದ್ಬಿಟ್ಲು. ಆಲ್ರೆಡಿ ಅವಳಿಗೆ ಸ್ಕೂಲ್ಗೆ ಟೈಮ್ ಆಗಿಬಿಟ್ಟಿತ್ತು. ನಾನು ಅಂದ್ಕೊಂಡೆ ಸ್ವಲ್ಪ ಬೇಗ ಪೂಜೆ ಮುಗಿಸ್ಕೊಂಡು ಬಿಡೋಣ ಅಂತಂದು, ಬಟ್ ಆದರೂ ಆಗಲಿಲ್ಲ, ಸ್ವಲ್ಪ ಲೇಟ್ ಆಗಿಬಿಡ್ತು. ಆಮೇಲೆ ಇವಳು ಕೂಡ ಎದ್ಬಿಟ್ಲು. ಇವಳಿಗೂ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡೆ. ಹಾಗಾಗಿ ನಾನು ಸ್ವಲ್ಪ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂದ್ಕೊಂಡು ಇಡ್ಲಿನ ಹಾಕಿದ್ದೆ. ಇಡ್ಲಿಗೆ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಇಡ್ಲಿ ಅಂದರೆ ಇವತ್ತು ಬೇಗ ಆಗಿಬಿಡತ್ತೆ, ಅಲ್ಲೇ ಒಲೆ ಮುಂದೆ ನಿಂತ್ಕೊಂಡು ಮಾಡಬೇಕಪ್ಪ ಅನ್ನೋದಿರಲ್ಲ. ಸೊ ಹಾಗಾಗಿ ಅದನ್ನ ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ರೆ ಅದು ಆಗಿಬಿಡತ್ತಲ್ಲ ಅಂತ ಅಂದ್ಕೊಂಡು ಈ ಥರ ಒಂಚೂರು ಪ್ಲ್ಯಾನ್ ಮಾಡಿಕೊಂಡು ಟಿಫನಿಗೆ ಹಾಕ್ಕೊಂಡ್ಬಿಟ್ಟೆ ಇವತ್ತು. ಸೊ ಹಾಗಾಗಿ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು. ಇಡ್ಲಿ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ನನ್ನ ಮಗಳಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಸಾಂಬಾರೆಲ್ಲ ಮಾಡಿದರೆ ಅವಳು ಇಷ್ಟಪಡೋದೇ ಇಲ್ಲ. ಏನೇ ಒಂದು ಮಾಡಿದರೂ ಅವಳು ಚಟ್ನಿನೇ ಕೇಳೋದು. ಹಾಗಾಗಿ ಚಟ್ನಿನೇ ಮಾಡಿದ್ದೆ, ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ. ಸೊ ಫೈನಲಿ ಪೂಜೆ ಮುಗೀತು. ಹೋಗಿ ಇಡ್ಲಿಗೆ ಇಟ್ಬಿಟ್ಟು ಅತ್ಲಾಗೆ ಆಮೇಲೆ ಆ ನಂತರ ಮುಗಿಸ್ಕೊಂಡೆ. ಬೇಗ ಆಗಿಬಿಡತ್ತೆ ಅಂತ ಅಂದ್ಕೊಂಡು. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಂಥರ ಖುಷಿ ಆಯಿತು ನನಗೆ. ದೇವ್ರ ಮನೆ ನೋಡಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂತರ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದಳು. ನನ್ನ ಹಸ್ಬೆಂಡ್ ಕೂಡ ವರ್ಕ್ಗೆ ಅಂತಂದು ಅವರು ಹೊರಟ್ಬಿಟ್ರು. ಹಾಗೆ ಕಿಚನ್ ಎಲ್ಲ ಎಷ್ಟು ಮೆಸ್ಸಿಯಾಗಿತ್ತು. ಬೆಳಗ್ಗೆ ಎಷ್ಟು ನೀಟಿತ್ತು, ಮತ್ತು ಟಿಫನ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಅನ್ನೋ ಅಷ್ಟರಲ್ಲಿ ಮತ್ತೆ ಯಾವ ಥರ ಆಗಿರತ್ತೆ ಕಿಚನ್ನು. ಸೊ ಹಾಗಾಗಿ ಅದನ್ನೆಲ್ಲ ಒಂಚೂರು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಬಿಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು? ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.